ಈಗಾಗಲೇ ನಾವು ಕೆಲವು ವಿಷಯಗಳನ್ನು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಇವತ್ತು ದೈವಿಕ ಪ್ರೀತಿ, ನಾವು ಈ ಒಂದು ಸ್ಪಿರಿಚುವಲ್ ಲವ್, ಆತ್ಮಿಕವಾಗಿರ್ತಕ್ಕಂಥ ಪ್ರೀತಿ, ಮತ್ತು ಅದರಲ್ಲಿ ಮುಖ್ಯವಾಗಿ ದೇವರ ಒಂದು ಪ್ರೀತಿ ಮತ್ತು ನಮ್ಮೊಳಗೆ ಇರತಕ್ಕಂತ ಪ್ರೀತಿ, ಇವುಗಳ ಕುರಿತಾಗಿ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಲಿಕ್ಕೆ ನಾವು ಹೊರಟಿರ್ತಕ್ಕಂಥವರಾಗಿದ್ದೇವೆ. ಸಾಮಾನ್ಯವಾಗಿ ಪ್ರೀತಿ ಹೇಳ್ತಕ್ಕಂಥ ಶಬ್ದ ಎಲ್ಲರಿಗೆ ಗೊತ್ತಿರತಕ್ಕಂಥ ಒಂದು ಶಬ್ದವಾಗಿದೆ. ಮತ್ತು ಈ ಪ್ರೀತಿ ಎಂಬುದಾಗಿ ನಾವು ಹೇಳುವಾಗ, ಒಂದು ವೇಳೆ ಕನ್ನಡದಲ್ಲಿ ಅದನ್ನ ನಾವು ಅರ್ಥೈಸಿಕೊಳ್ಳುತ್ತಾ ಬರುವಾಗ ಅದಕ್ಕೆ ಶಬ್ದಗಳು ಅಕ್ಕರೆ ಎಂಬುದಾಗಿ ಕರಿತೇವೆ, ಆಮೇಲೆ ಅಚ್ಚುಮೆಚ್ಚು ಎಂಬುದಾಗಿ ಕರಿತೇವೆ, ಪ್ರಿಯ ಎಂಬುದಾಗಿ ನಾವು ಕರಿತೇವೆ. ಅಂದ್ರೆ ಪ್ರಿಯರು ಎಂಬುದಾಗಿ ನಾವು ಅದನ್ನ ದೇವರ ವಾಕ್ಯದಲ್ಲೂ ಕೂಡ ನೋಡ್ತಕ್ಕಂಥವರಾಗಿದ್ದೇವೆ. ಹೀಗೆ ಇಲ್ಲಿ ಅನೇಕ ವಿಷಯಗಳಿಂದ ನಾವು ಕರೀತಕ್ಕಂಥವರಾಗಿ, ಅನೇಕ ಹೆಸರುಗಳಿಂದ ನಾವು ಅದನ್ನು ಕರೀತಕ್ಕಂಥವರಾಗಿದ್ದೇವೆ. ಬಹಳ ಪ್ರಾಮುಖ್ಯವಾಗಿ ಪ್ರೀತಿ ಎಲ್ಲಿಂದ ಬಂತು ಹೇಳುವಂತ ಒಂದು ಪ್ರಶ್ನೆಗೆ ಉತ್ತರ ದೇವರ ವಾಕ್ಯ ನಮಗೆ ಕೊಡ್ತಾ ಇದೆ. ಪ್ರೀತಿಯು ಅದು ಎಲ್ಲಿಂದ ಬಂತು, ಪ್ರೀತಿಯು ಯಾಕೆ ಶ್ರೇಷ್ಠತೆಯನ್ನ ಪಡ್ಕೊಳ್ತು, ಮತ್ತು ಪ್ರೀತಿಯ ಕಾರ್ಯಗಳೇನು, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಆ ಪ್ರೀತಿಯ ವಿಷಯದಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ, ಮತ್ತು ನಾವು ಹೇಗೆ ಈ ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಹೇಳುವಂಥದನ್ನ ನಾವು ಗಮನಿಸುವಂತದ್ದಾಗಿದೆ. ಲೋಕದಲ್ಲಿ ಇರ್ತಕ್ಕಂಥ ಪ್ರೀತಿ, ಅದಕ್ಕೆ ವ್ಯಾಖ್ಯಾನಗಳು ಬೇರೆ ಬೇರೆಯಾಗಿ ಕೊಡ್ತಕ್ಕಂಥವರಾಗಿದ್ದಾರೆ. ಮತ್ತು ಲೋಕದಲ್ಲಿ ಅವರಿಗೆ ಇರ್ತಕ್ಕಂಥದ್ದು ಇದು ಎಲ್ಲಿಂದ ಹುಟ್ಟಿದೆ ಎಂಬುದಾಗಿ ಅವರಿಗೆ ಒಂದು ವೇಳೆ ಅದು ದೇವರಿಂದ ಬಂದಿರತಕ್ಕಂಥದ್ದಾಗಿದೆ ಇರತಕ್ಕಂಥ ಒಂದು ಸಂಗತಿ ಲೋಕದವರಿಗೆ ಅದು ಗೊತ್ತಿಲ್ಲ. ಅದರಿಂದ ಲೋಕದಲ್ಲಿ ಕೊಡ್ತಕ್ಕಂಥ ವ್ಯಾಖ್ಯಾನಗಳದು ಬೇರೆ ಬೇರೆಯಾಗಿದೆ. ಆದ್ರೆ ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಈ ಒಂದು ಸತ್ಯವೇದಲ್ಲಿರ್ತಕ್ಕಂಥ ಒಂದು ಪ್ರೀತಿ ಅವರು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥವರಾಗಿದ್ದಾರೆ. ಆದ್ರೆ ನಮಗೆ ದೇವರು ಈ ಪ್ರೀತಿಯ ವಿಷಯವಾಗಿ ತನ್ನ ವಾಕ್ಯದಲ್ಲಿ ಆತನು ಮಾತನಾಡಿದ್ದಾನೆ. ನಮಗೆ 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಪ್ರೀತಿಯು ಹೇಗಾಗಿದೆ ಎಂಬುದಾಗಿ ನೋಡುವಾಗ, ಪ್ರೀತಿಯು ಅದು ದೇವರಿಂದಾಗಿದೆ ಎಂಬುದಾಗಿ ನಾವು 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರೀತಿ ಎಲ್ಲಿಂದ ಅದು ಉಗಮವಾಗಿದೆ ಎಂಬುದಾಗಿ ನೋಡುವಾಗ, ಮೊಟ್ಟ ಮೊದಲನೇದಾಗಿ ಅದು ಮಾನವರಿಂದಲ್ಲ. ಸೊ ಮಾನವರು ಒಂದು ವೇಳೆ ಈ ಲೋಕದಲ್ಲಿ ಜನರೆಲ್ಲ ಅರ್ಥೈಸಿಕೊಳ್ಳುವ ಪ್ರಕಾರ ಲೋಕದಲ್ಲಿ ನಾವು ಒಬ್ಬರನ್ನೊಬ್ಬರು ಅಥವಾ ಪ್ರೀತಿ ವಿಷಯವಾಗಿ ಕಾಣ್ತಕ್ಕಂಥವರಾಗಿದ್ದೇವೆ. ಮತ್ತು ಈ ಲೋಕದ ಪ್ರೀತಿ, ಒಂದು ವೇಳೆ ಅದು ಬಂಧು ಬಾಂಧವರ ಪ್ರೀತಿ ಆಗಿರಬಹುದು, ಅಥವಾ ಸ್ವಂತ ಅಣ್ಣ ತಮ್ಮಂದಿರ ಪ್ರೀತಿ ಆಗಿರಬಹುದು, ಮಿತ್ರ ವರ್ಗದವರ ಪ್ರೀತಿ ಆಗಿರಬಹುದು, ಆ ಎಲ್ಲ ಪ್ರೀತಿಗಳಲ್ಲಿ ಅನೇಕ ವ್ಯತ್ಯಾಸಗಳನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ವ್ಯತ್ಯಾಸಗಳಿಗೆ ನಾವು ಗಮನಿಸ್ತಾ ಬರುವಾಗ ಆ ವ್ಯತ್ಯಾಸಗಳು ಆತ್ಮಿಕವಾಗಿರ್ತಕ್ಕಂಥ ಅಥವಾ ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಲೋಕದ ಪ್ರೀತಿ ಅಡಕವಾಗಿಲ್ಲ. ಸೊ ಆದ್ರೆ ಸತ್ಯವೇದದಲ್ಲಿರುವ ಒಂದು ಪ್ರೀತಿ, ಅದು ದೇವರು ಸ್ಪಷ್ಟವಾಗಿ ತನ್ನ ವಿಷಯಗಳನ್ನು ನಮ್ಮ ಮಧ್ಯದಲ್ಲಿ ಆತನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಇವತ್ತು ನಮ್ಮ ವಿಷಯವಾಗಿ ನಾವು ನಂಬಿಕೆ ಇಟ್ಟಿರ್ತಕ್ಕಂಥವರು ಏನಾಗಿದ್ದೇವೆ, ನಮ್ಮಲ್ಲಿ ತಿಳ್ಕೊಂಡಿರ್ತಕ್ಕಂಥ ಪ್ರೀತಿ, ನಾವು ತಿಳ್ಕೊಂಡಿರ್ತಕ್ಕಂಥ ಪ್ರೀತಿ 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ, ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ, ದೇವರು ಪ್ರೀತಿ ಸ್ವರೂಪಿ. ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನ ನಾವು ತಿಳ್ಕೊಂಡವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಅದನ್ನ ನಾವು ನಂಬಿದವರಾಗಿದ್ದೇವೆ. ಯಾಕೆಂದರೆ ಅಲ್ಲಿ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಕಾಣತಕ್ಕಂಥ ಒಂದು ಸಂಗತಿ, ನಾವು ದೇವರನ್ನ ತಿಳ್ಕೊಂಡಿದ್ದೇವೆ, ಅದರರ್ಥ ದೇವರ ಪ್ರೀತಿಯನ್ನ ತಿಳ್ಕೊಂಡಿರ್ತಕ್ಕಂಥವರು ನಾವು ಆಗಿದ್ದೇವೆ. ಯಾಕೆಂದ್ರೆ ಆ ಪ್ರೀತಿಯನ್ನು ಅನುಭವಿಸುತ್ತಾ ಬಂದಿರತಕ್ಕಂಥವರು ನಾವುಗಳಾಗಿದ್ದೇವೆ. ದೇವರ ವಾಕ್ಯ ಅದನ್ನೇ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮಲ್ಲಿರುವ ಪ್ರೀತಿಯನ್ನ ಇರುವ ಪ್ರೀತಿಯನ್ನ ನಾವು ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನಮಗೆ ಗೊತ್ತಿದೆ. ಸೊ ಆದ್ದರಿಂದ ನಾವು ನೋಡುವಾಗ ಅದನ್ನ ನಾವು ನಂಬ್ಕೊಂಡಿದ್ದೇವೆ. ಮತ್ತು ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಹೇಳ್ತಕ್ಕಂಥ ಒಂದು ಸಂಗತಿ ನಮಗೆ ಸ್ಪಷ್ಟವಾಗಿ ಅದು ತಿಳಿದು ಬಂದಿರತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಆದ್ದರಿಂದ ಈ ಆತ್ಮಿಕವಾಗಿರ್ತಕ್ಕಂಥ ಒಂದು ಜೀವಿತದಲ್ಲಿ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. ಅದು ಬಹಳ ಮುಖ್ಯವಾಗಿ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನಮ್ಮನ್ನ ಪ್ರೀತಿಸಿರ್ತಕ್ಕಂಥದ್ದೇ ಆತನು ನಮಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರವಾಗಿ ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ದೇವರು ಲೋಕದ ಮೇಲೆಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು,
ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನ ಕೊಟ್ಟನೆಂಬುದಾಗಿ. ದೇವರು ಲೋಕವನ್ನ ಪ್ರೀತಿ ಮಾಡಿದ, ಇಡೀ ಲೋಕವನ್ನ ಪ್ರೀತಿ ಮಾಡಿದೆಂಬುದಾಗಿ ಲೋಕದ ಎಲ್ಲ ಜನರನ್ನ ಪ್ರೀತಿ ಮಾಡಿ ಅದರಲ್ಲಿ ನಾವು ಇವತ್ತು ಆತನ ಪ್ರೀತಿಯನ್ನ ತಿಳ್ಕೊಂಡವರಾಗಿದ್ದೇವೆ. ಸೊ ಲೋಕದವರು ಆ ಪ್ರೀತಿಯನ್ನ ಅನೇಕರು ಇವತ್ತು ತಿಳ್ಕೊಳ್ಳದೆ ಇರತಕ್ಕಂಥವರಾಗಿದ್ದಾರೆ, ನಾವು ತಿಳ್ಕೊಂಡಿರ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಇವತ್ತು ನಮ್ಮ ಒಂದು ಜೀವಿತವನ್ನು ಕೂಡ ನಾವು ಟೆಸ್ಟ್ ಮಾಡಿಕೊಡ್ತಕ್ಕಂಥ ಒಂದು ಜೀವಿತ ಆಗಿದೆ. ನೋಡ್ರಿ, ಮನುಷ್ಯನ ಒಂದು ಜೀವಿತ ಬಹಳ ಸರಳವಾಗಿರ್ತಕ್ಕಂಥ ಒಂದು ಜೀವಿತ ಅಲ್ಲ. ನಾವು ಒಂದು ವೇಳೆ ಹಳವಡಂಬಡಿ ಕಾಲಕ್ಕೆ ತಿರುಗಿಸುವಾಗ ಈ ದ್ವೇಷ, ಒಂದು ವೇಳೆ ಹೇಬೇಲನು ಮತ್ತು ಕಾಯಿಯನ ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಆ ಒಂದು ಹೊಟ್ಟೆ ಕಿಚ್ಚು, ದ್ವೇಷ ಅಲ್ಲಿ ಇರ್ತಕ್ಕಂಥ ನಾವು ಗಮನಿಸ್ತೇವೆ. ಕಾಯಿಯಾನನು ತನ್ನ ತಮ್ಮನಾದ ಹೇಬೇಲನ ಕುರಿತಾಗಿ ಅವನ ಒಂದು ಆಶೀರ್ವಾದ, ಆ ದೇವರು ಅವನನ್ನು ಆಶೀರ್ವಿಸಿದ ವಿಷಯವಾಗಿ ಎಷ್ಟು ಆತನು ದ್ವೇಷ ಮಾಡ್ತಾನೆ ಅಂತ ಹೇಳಿದ್ರೆ, ಆತನನ್ನ ಕೊಲೆ ಮಾಡುವಷ್ಟು ಮಟ್ಟಿಗೆ ಆತನು ಅಲ್ಲಿ ಹೇಬೇಲನ ದ್ವೇಷ ಮಾಡ್ತಾ ಇದ್ದಾನೆ, ಹೇಬೇಲನ ಪ್ರೀತಿ ಮಾಡ್ತಾ ಇಲ್ಲ. ಅಲ್ಲಿ ಹೇಬೇಲನು ಹೇಬೇಲನ ಆತ್ಮಿಕತೆ ಹೇಗಿತ್ತು ಹೇಳುವುದನ್ನ ತಾನು ಅರ್ಥ ಮಾಡಿಕೊಂಡು, ನಾನು ಕೂಡ ಕರ್ತನನ್ನ ಹೇಗೆ ಮೆಚ್ಚಿಸಬೇಕು ಹೇಳ್ತಕ್ಕಂಥ ವಿಚಾರವನ್ನ ಅವರು ಮಾಡದೆ ಆತನ ತಮ್ಮನಾಗಿರ್ತಕ್ಕಂಥ ಹೇಬೇಲನನ್ನ ದ್ವೇಷ ಮಾಡಿದನು ಕಾಯಿಯಾನ. ಹಾಗಾದ್ರೆ ನೋಡ್ರಿ, ಇದು ಮನುಷ್ಯರ ನಮ್ಮೆಲ್ಲರ ಒಂದು ರಕ್ತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರೀತಿ ಮಾಡ್ತಕ್ಕಂಥ ವಿಷಯ, ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಇನ್ನೊಬ್ಬರು ಆಶೀರ್ವಾದ ಹೊಂದಿರತಕ್ಕಂಥದ್ದು, ಇನ್ನೊಬ್ಬರ ಒಳ್ಳೆತನದಲ್ಲಿ ನಾವು ಅವರನ್ನ ಪ್ರೀತಿ ಮಾಡ್ತಕ್ಕಂಥ ಗುಣ ವಿಶ್ವಾಸಿಗಳಲ್ಲಿ ಖಂಡಿತವಾಗಿ ನಮಗೆ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ಸೊ ಆದ್ರಿಂದ ಅದನ್ನೇ ದೇವರು, ಕರ್ತನಾದ ಯೇಸು ಕ್ರಿಸ್ತರು ಮತ್ತು ಅಪೊಸ್ತಲರು ನಮ್ಮ ಮಧ್ಯದಲ್ಲಿ ಆ ಪ್ರೀತಿಯ ಕುರಿತಾಗಿ ವಿವರಣೆ ಮಾಡುತ್ತಾ ಬಂದಿರುವುದಾಗಿ ನಾವು ಕಾಣತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಯಾರಲ್ಲಿ ಅದು ಈ ಪ್ರೀತಿಯ ಆ ತಿಳುವಳಿಕೆಗಳು ಹೊಂದಿಕೊಂಡು ಪ್ರೀತಿಯನ್ನ ನಾವು ಅಭ್ಯಾಸ ಮಾಡಿಕೊಳ್ತಾ ಇರುವಾಗ ನಾವಲ್ಲಿ ನಮಗೆ ಹೆದರಿಕೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಸೊ ನಮಗೆ ಅಲ್ಲಿ ಹೆದರಿಕೆ ಇಲ್ಲ. ಯಾರು ಪ್ರೀತಿಯನ್ನ ತಿಳ್ಕೊಂಡಿರ್ತಕ್ಕಂಥವರಾಗಿದ್ದೇವೋ, ಯಾರಲ್ಲಿ ಪ್ರೀತಿಯ ಗುಣಲಕ್ಷಣಗಳು ಇರ್ತದೋ ಅವರಿಗೆ ಹೆದರಿಕೆ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ, 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ ಸ್ಪಷ್ಟಪಡಿಸ್ತಾ ಇದೆ. 4ನೇ ಅಧ್ಯಾಯದ 18ನೇ ವಚನದಲ್ಲಿ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರುವವನು ಪ್ರೀತಿಯನ್ನು ಸಿದ್ಧಿಗೆ ತರುವವನಲ್ಲ. ಯಾರು ಹೆದರುತ್ತಾರೋ ಅವರು ಪ್ರೀತಿಯನ್ನ ಸಿದ್ಧಿಗೆ ತರ್ತಕ್ಕಂಥವರಲ್ಲ ಎಂಬುದಾಗಿ ನಾವಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾನೆ, ನಾವು ನೋಡಿದ್ದೇವೆ. ಮತ್ತು ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಕೂಡ ನೋಡುವಾಗ ನಮ್ಮನ್ನು ಶಾಶ್ವತ ಪ್ರೇಮದಿಂದ ಆತನು ಪ್ರೀತಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದ್ರೆ ಮನುಷ್ಯನನ್ನ ಆತನು ಬಹಳವಾಗಿ ಪ್ರೀತಿ ಮಾಡಿದ್ದಾನೆ, ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿರ್ತಕ್ಕಂಥ ಕರ್ತನಾಗಿದ್ದಾನೆ, ದೇವರಾಗಿದ್ದಾನೆ. ಸೊ ಅದರಿಂದ ಆತನು ಈ ದೈವಿಕವಾಗಿರ್ತಕ್ಕಂಥ ಪ್ರೀತಿ, ಮನುಷ್ಯನ ಆ ಒಂದು ಸ್ಥಿತಿಯನ್ನು ನಾವು ಗಮನಿಸ್ತಾ ಬರುವಾಗ, ಸೃಷ್ಟಿಯ ಕ್ರಮದಲ್ಲಿ ಅಥವಾ ಸೃಷ್ಟಿಯಲ್ಲಿ ಮನುಷ್ಯನನ್ನು ಬಹಳ ಉತ್ತಮವಾಗಿ ಸೃಷ್ಟಿ ಮಾಡತಕ್ಕಂಥವನಾಗಿದ್ದಾನೆ ದೇವರು. ಮತ್ತು ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಆ ಮಮತೆಯನ್ನ, ಪ್ರೀತಿಯನ್ನ ಆತನು ಇಟ್ಟವನಾಗಿದ್ದಾನೆ. ಅದರಿಂದ ಆ ಪ್ರೀತಿಯು ಮನುಷ್ಯರಾಗಿರ್ತಕ್ಕಂಥ ನಮ್ಮಲ್ಲಿಯೂ ಕೂಡ ವ್ಯಕ್ತವಾಗಬೇಕು ಹೇಳ್ತಕ್ಕಂಥ ಉದ್ದೇಶ ಕರ್ತನಿಗಿದೆ ಅಥವಾ ದೇವರಿಗಿದೆ. ನೋಡಿ, ಪ್ರಾಣಿಗಳು ಸಹಿತ ಇನ್ನೊಂದು ಪ್ರಾಣಿಗಳನ್ನ ಅದು ಪ್ರೀತಿಸ್ತಕ್ಕಂಥದ್ದು ನಾವು ಗುರುತಿಸ್ತೇವೆ. ಎಲ್ಲಾ ಪ್ರಾಣಿಗಳು ಅಲ್ಲ, ಕೆಲವು ಪ್ರಾಣಿಗಳು ಅವು ಇನ್ನೊಂದು ಪ್ರಾಣಿಗಳನ್ನ ಪ್ರೀತಿಸುವಂತ ಅಥವಾ ವ್ಯಾಪಿಸುವಂತ ಒಂದು ಕಾರ್ಯಗಳು ಆ ಪ್ರಾಣಿಗಳಲ್ಲಿ ಇರುವುದಾಗಿ ನಾವು ಕಾಣ್ತೇವೆ. ಸೊ ಬಟ್ ಇದು ಮನುಷ್ಯರ ಒಂದು ಜೀವಿತದಲ್ಲಿ ನಾವು ಅರ್ಥ ಮಾಡ್ತಾ ಬರುವಾಗ, ಇದು ವಿಶ್ವಾಸಿಗಳಲ್ಲಿ ಆದರೂ ಕೂಡ ಇವುಗಳ ಪ್ರಮಾಣ ಒಂದು ವೇಳೆ ಕಡಿಮೆ ಇದೆಯೋ ಎಂಬುದಾಗಿ ನಾವು ಕಾಣ್ತಕ್ಕಂಥವರಾಗಿರ್ತೇವೆ. ಸೊ ಅದರಿಂದ ಸತ್ಯವೇದ ನಮಗೆ ಈ ಪ್ರೀತಿಯನ್ನ ನಾವು ಅದನ್ನ ಅಳವಡಿಸಿಕೊಂಡು, ಪ್ರೀತಿಯ ಗುಣಲಕ್ಷಣಗಳನ್ನ ತಿಳ್ಕೊಂಡು ನಾವು ಇನ್ನೊಬ್ಬರನ್ನ ಪ್ರೀತಿಸುವಂಥದ್ದು, ಇನ್ನೊಬ್ಬರನ್ನ ಗೌರವಿಸುವಂಥದ್ದು, ಇದರ ಕುರಿತಾಗಿ ನಾವು ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜೀವಿತ. ಸೊ ಅದರಿಂದ ನೋಡಿ, 1ನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 20ನೇ ವಚನ ಹೇಳುತ್ತದೆ, ಒಬ್ಬನು ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನ ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನ ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನ ಪ್ರೀತಿಸಲಾರನು. ನೋಡ್ರಿ, ಅಲ್ಲಿ ಒಬ್ಬ ದೈವಿಕ ಮನುಷ್ಯನು ಅವನು ಪ್ರೀತಿಸಬೇಕು ಹೇಳುವಂಥದ್ದು ನೋಡ್ತೇವೆ.
ಒಂದು ವೇಳೆ ಪ್ರೀತಿಸದಿದ್ದರೆ ಅವನು ದೇವರನ್ನ ನಾವು ಇವತ್ತು ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ಕೆಲವು ಬಾರಿ ನಾವೇನ್ ಮಾಡ್ತೇವೆ ಅಂದ್ರೆ ದೇವಜನರು ಎಲ್ಲರನ್ನ ಪ್ರೀತಿಸುವಂತ ಕರ್ತವ್ಯ ನಮ್ಮದಾಗಿದೆ. ಆದ್ರೆ ಅನೇಕ ಕಡೆಗಳಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಜನರು ಅಥವಾ ನಮ್ಮ ಭಾಷೆಯ ಜನರು, ನಮ್ಮ ರಾಜ್ಯದ ಜನರು, ನಮ್ಮ ಜಿಲ್ಲೆಯ ಜನರು, ಇದೆಲ್ಲವನ್ನ ನಾವು ಅದನ್ನ ಪಕ್ಷಪಾತವಾಗಿ ನಾವು ಅದನ್ನ ಪ್ರೀತಿಸುವುದು ಕಲ್ತ್ಕೊಂಡು ಬಿಟ್ಟಿದ್ದೇವೆ ವಿಶ್ವಾಸಿ. ನಿಜವಾಗಿ ಅಲ್ಲ. ದೇವರ ವಾಕ್ಯ ಹೇಳ್ತಕ್ಕಂಥದ್ದು ನಾವೆಲ್ಲಾ ಕರ್ತನ ಭಕ್ತರನ್ನ ಪ್ರೀತಿಸುವಂತ ಒಂದು ದೇವರ ವಾಕ್ಯ ಹೇಳುವಂಥದ್ದು, ತನ್ನ ಸಹೋದರನ ದ್ವೇಷಿಸಿದರವನು ಸುಳ್ಳುಗಾರನಾಗಿದ್ದಾನೆ. ನೋಡಿ, ಒಂದೇ ಸಭೆಯಲ್ಲಿರ್ತೇವೆ, ನಾವು ರೊಟ್ಟಿ ಮುರ್ಕೊಂಡಿರ್ತೇವೆ. ಒಂದೊಂದು ಕಡೆಗಳಲ್ಲಿ ನಾವು ಅನೇಕ ಘಟನೆಗಳನ್ನ ನಾವು ನೋಡುತ್ತಾ ಬರುವಾಗ ಯುದ್ಧಕ್ಕೆ ಬರುವ ರೀತಿಯಲ್ಲಿ, ಹೊಡೆದಾಡ್ತಕ್ಕಂಥ ರೀತಿಯಲ್ಲಿ ಬರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಥವಾ ಹೊಡೆಯುವ ವೇಷದಲ್ಲಿ ಈ ಅನೇಕ ಕಡೆಗಳಲ್ಲಿ ಅದನ್ನು ನೋಡ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಈ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ, ಪ್ರೀತಿಯ ಬಗ್ಗೆ ತಿಳಿಯದೇ ಇರತಕ್ಕಂತ ಒಂದು ಸಂಗತಿ. ಸ್ವಾಮಿ ಲೋಕದಲ್ಲಿರುವಾಗ ಸ್ಪಷ್ಟವಾಗಿ ಒಂದೇ ಮಾತು ಹೇಳ್ಬಿಟ್ಟಿದ್ದಾನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಆತನು ಹೇಳಿರುವಂಥದ್ದು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 44ನೇ ವಚನ, ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಒಂದೇ ಮಾತನ್ನು ನಾವು ಅರ್ಥೈಸಿಕೊಳ್ತಾ ಇರುವಾಗ ನಮಗೆ ಯಾರು ವೈರಿಗಳಾಗಿದ್ದಾರೋ ಅವರನ್ನ ಪ್ರೀತಿಸಬೇಕು ಹೇಳ್ತಕ್ಕಂಥ ಅರ್ಥ ಏನಿದೆ ನಾವು ನೋಡ್ತಾ ಬರುವಾಗ, ನಮಗೆ ವಿರುದ್ಧವಾಗಿರ್ತಕ್ಕಂಥವರ ವಿಷಯದಲ್ಲಿ ನಾವೇನ್ ಮಾಡ್ತೇವೆ, ಅವರನ್ನ ದ್ವೇಷ ಮಾಡ್ತೇವೆ. ದ್ವೇಷದ ಕಾರ್ಯಗಳನ್ನು ನಾವು ಆಲೋಚನೆ ಮಾಡ್ತಕ್ಕಂಥವರಾಗಿದ್ದೇವೆ. ದ್ವೇಷದ ಸಂಗತಿಗಳಲ್ಲಿ ನಾವು ಮುಂದುವರಿತಕ್ಕಂತಹ ವಿಶ್ವಾಸಿಗಳು ಎಷ್ಟೋ ಜನರಿದ್ದಾರೆ. ಎಷ್ಟೋ ಜನರು ದ್ವೇಷದ ಭಾವನೆಯಿಂದ ಅನೇಕ ಕಡೆಗಳಲ್ಲಿ ಆ ದ್ವೇಷದ ವಿಷ ಬೀಜಗಳನ್ನ ಬಿತ್ತುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಕರ್ತನು ಅಪೇಕ್ಷೆ ಮಾಡ್ತಕ್ಕಂಥವನಲ್ಲ. ಯಾಕೆಂದ್ರೆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ಯಾವ ಒಬ್ಬ ಸಹೋದರನು, ಯಾವ ಒಬ್ಬ ದೇವಜನರುಗಳು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದಿರುವಾಗ ಅವಾಗ ಏನ್ ಮಾಡ್ಬೇಕಾಗಿದೆ, ಆ ಪ್ರೀತಿಯನ್ನ ವ್ಯಕ್ತಪಡಿಸ್ತಕ್ಕಂತ ಒಂದು ಕರ್ತವ್ಯ ನಮ್ಮ ಮೇಲಿದೆ. ಅದು ದೇವರ ವಾಕ್ಯ ನಮಗೆ ಕಲಿಸ್ತಾ ಇದೆ. ನೋಡಿ, 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 17ನೇ ವಚನದಲ್ಲಿ ತಿಳಿಸಲ್ಪಟ್ಟ ಪ್ರಕಾರ, 1 ಯೋಹಾನ 3:17, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಪ್ರಶ್ನಾರ್ಥಕವಾಗಿ ನಾವು ನೋಡುತ್ತೇವೆ, ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ ಇಡ್ತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಇದು ನಾವು ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಪ್ರೀತಿಯು ನೆಲೆಗೊಂಡಿರುವುದುಂಟೆ. ಕೊರತೆಯಲ್ಲಿ ಇರ್ತಕ್ಕಂಥವರು, ಸಮಸ್ಯೆಯಲ್ಲಿ ಇರ್ತಕ್ಕಂಥವರನ್ನ ನಾವು ಕರುಣಿಸಬೇಕೆನ್ನುವುದಾಗಿ ನೋಡುತ್ತೇವೆ. ಈ ಕರುಣಿಸುವ ವಿಷಯದಲ್ಲಿ, ಒಂದು ವೇಳೆ ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟಿನಲ್ಲಿ ಇರ್ತಕ್ಕಂಥವರ ವಿಷಯದಲ್ಲಿ ನಾವು ಪ್ರೀತಿಯನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದೇವೆ ಹೇಳುವುದನ್ನ ನಾವು ಗಮನಿಸಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸುವಾಗ ನಮ್ಮ ಭಾಷೆಯವರಾದರೆ, ನಮ್ಮ ದೇಶದವರು ಅಥವಾ ನಮ್ಮ ರಾಜ್ಯದವರು ಇವರಾದ್ರೆ ಏನ್ ಮಾಡ್ತೇವೆ, ನಾವು ಏನೇ ತಪ್ಪು ಮಾಡಿದರೂ ಕೂಡ ಅಥವಾ ನಾವು ಶ್ರೇಷ್ಠ ಎಂಬುದಾಗಿ ಅಥವಾ ಅವರನ್ನೇ ನಾವು ಇಷ್ಟಪಡ್ತಕ್ಕಂಥವರಾಗಿರ್ತೇವೆ. ಇತರರನ್ನ ನಾವು ದ್ವೇಷ ಮಾಡ್ತಕ್ಕಂಥ ಒಂದು ಸಂಗತಿಗೆ ಬಂದು ನಿಂತಿರ್ತೇವೆ. ಆದ್ರೆ ದೇವರ ವಾಕ್ಯದಕ್ಕೆ ಒಪ್ಪುವಂಥದ್ದಲ್ಲ. ಒಂದು ವೇಳೆ ನಾವು ಇದನ್ನ ಪ್ರಾಯೋಗಿಕ ಜೀವನದಲ್ಲಿ ಅನೇಕರ ಜೀವಿತದಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಅನೇಕರನ್ನ ದ್ವೇಷ ಮಾಡ್ತಕ್ಕಂಥ ಪ್ರವೃತ್ತಿ. ಒಂದು ಉದಾಹರಣೆಗಾಗಿ, ಅನೇಕರು ದೇವರ ವಾಕ್ಯಗಳನ್ನ ಬೋಧಿಸ್ತಕ್ಕಂಥವರು ಇದ್ದಾರೆ. ಒಂದು ವೇಳೆ ಕರ್ನಾಟಕದಲ್ಲಿದ್ದಾರೆ, ನಮ್ಮ ದೇಶದಾದ್ಯಂತ ಇದ್ದಾರೆ. ಆದರೆ ಈ ಇತರ ಬೋಧಕರಿಲ್ಲ, ನಾನೊಬ್ಬನೇ ಬೋಧಕರು ಅಥವಾ ಇನ್ನೊಬ್ಬರು ಮಾತ್ರ ಬೋಧಕರಾಗಿದ್ದಾರೆ, ಅವರು ಮಾತ್ರ ಶ್ರೇಷ್ಠ ಎಂಬುದಾಗಿ ಹೇಳ್ತಕ್ಕಂತ ಒಂದು ಸಂಗತಿ ಅದೇನಾಗಿದೆ ಅಂತ ಹೇಳಿದ್ರೆ, ಒಬ್ಬರ ಮೇಲೆ ಪ್ರೀತಿ ಇಟ್ಟುಕೊಂಡಾಗಿದೆ. ಒಬ್ಬರ ಮೇಲೆ ಇಟ್ಟುಕೊಳ್ತಕ್ಕಂತ ಪ್ರೀತಿಗೆ ಮನುಷ್ಯ ಹೋಗ್ತಾ ಇದ್ದಾನೆ. ಅದರಿಂದ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಯೋಗಿಕವಾಗಿ ಕೂಡ ಅನೇಕರು ಮನುಷ್ಯನನ್ನ ಹೊಗಳ್ತಕ್ಕಂತ ಮಟ್ಟಕ್ಕೆ ನಿಲ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಬೋಧಕರನ್ನು ಹೊಗಳು ಬಿಟ್ರೆ ತನಗೆ ಗೌರವ ಬರ್ತದೆ ಎಂಬುದಾಗಿ ನೆನೆಸ್ತಾರೆ. ಎಂದಿಗೂ ಅಲ್ಲ. ಯಾಕೆಂದರೆ ಎಲ್ಲ ಮನುಷ್ಯರನ್ನ ಪ್ರೀತಿಸ್ಬೇಕು ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ನಾನೊಬ್ಬ ಬೋಧಕನಾಗಿದ್ದರೆ ಇನ್ನೊಬ್ಬ ಬೋಧಕರನ್ನ ಗೌರವಿಸುವಂತ, ಪ್ರೀತಿಸುವಂತ ಜವಾಬ್ದಾರಿ ನನ್ನ ಮೇಲಿದೆ. ಅದರಿಂದ ನಾನು ಇನ್ನೊಬ್ಬರನ್ನು, ನನಗೆ ಸಂಬಂಧಪಟ್ಟವರನ್ನು ಮಾತ್ರವೇ ನಾನು ಹೊಗಳಿಕೊಳ್ತಾ ಹೋಗಿರ್ತಕ್ಕಂತ ಒಂದು ಸಂಗತಿಗಳಾದ್ರೆ
ಅದು ನಿಜವಾಗಿಯೂ ಆತ್ಮಿಕವಾಗಿರ್ತಕ್ಕಂಥ ಲಕ್ಷಣ. ಒಮ್ಮೆ ಅನೇಕ ಸಮಯಗಳ ಹಿಂದೆ ಅನೇಕ ಜನರು ನಾವು ಕೂತ್ಕೊಂಡಿದ್ವಿ, ಅನೇಕ ಭಕ್ತರು ಸೇರಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ನಾವು ನೋಡ್ತಾ ಬರುವಾಗ ಅಲ್ಲಿ ಕೇವಲ ಒಬ್ಬರೇ ಬೋಧಕರಾಗಿದ್ದಾರೆ ಹೇಳ್ತಕ್ಕಂಥ ಮಾತು ಕೊನೆಯದಾಗಿ ಒಬ್ಬರಿಂದ ವ್ಯಕ್ತವಾಗ್ತಾ ಇತ್ತು. ಅದರಿಂದ ನಾವು ನೋಡ್ತಾ ಬರುವಾಗ ಅನೇಕರು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನ ವ್ಯಕ್ತಪಡಿಸ್ತಕ್ಕಂಥವರು, ನಮ್ಮ ಮಧ್ಯದಲ್ಲಿ ಅನೇಕ ದೇವರ ವಾಕ್ಯಗಳನ್ನ ನಮಗಿಂತಲೂ ಸ್ಪಷ್ಟವಾಗಿ ಅದರ ಅರ್ಥಗಳನ್ನ ತಿಳಿಯತಕ್ಕಂಥವರು, ದೇವರಾತ್ಮನ ಅವರನ್ನ ವಿಶೇಷವಾಗಿ ಉಪಯೋಗಿಸ್ತಕ್ಕಂಥ ಭಕ್ತರಿದ್ದಾರೆ. ಅದರ ಅರ್ಥ ಅಂತ ಭಕ್ತರನ್ನ ನಾವು ಪ್ರೀತಿಸದೇ ಇದ್ದರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಎಂಬುದನ್ನ ನಾವು ಅರ್ಥೈಸಿಕೊಳ್ಳಬೇಕು. ನಾವು ಸ್ವಸ್ಥ ಬೋಧನೆಯವರಾಗಿದ್ದೇವೆ, ಆದ್ರೆ ಇಂಥ ಮಾತುಗಳನ್ನ ನಾನು ಒಬ್ಬನೇ ಕೇಳಿರ್ತಕ್ಕಂಥದ್ದಲ್ಲ, ನೂರಾರು ಜನರು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು. ಅಂದರೆ ಈ ಒಂದು ದ್ವೇಷದ ಪ್ರವೃತ್ತಿ, ಇನ್ನೊಬ್ಬರನ್ನ ಸಹಿಸಿಕೊಳ್ಳದೇ ಇರತಕ್ಕಂಥದ್ದು, ಇನ್ನೊಬ್ಬರನ್ನ ಪ್ರೀತಿಸದೇ ಇರತಕ್ಕಂಥದ್ದು, ನಾನೊಬ್ಬನೇ ಶ್ರೇಷ್ಠನಾಗಿದ್ದೇನೆ ಅಥವಾ ಇವರು ಮಾತ್ರ ಶ್ರೇಷ್ಠರಾಗಿದ್ದಾರೆ, ಇದೆಲ್ಲವೂ ಕೂಡ ನಾವು ಕಾಣ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ನಾವು ಅವನಲ್ಲಿ ಪ್ರೀತಿಯು ನೆಲಗೊಂಡದುಂಟೆ ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಅವನು ಕೊರತೆಯಲ್ಲಿರ್ತಕ್ಕಂಥ ವಿಷಯಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ರಿಂದ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನದಲ್ಲಿ ನೋಡುತ್ತೇವೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯೋಪಚಾರದಿಂದಾಗಲಿ ಪ್ರೀತಿಸಬಾರದು. ಬರೀ ಬಾಯೋಪಚಾರದಿಂದ ಪ್ರೀತಿಸಬಾರದು. ನಿಮ್ಮ ಪ್ರೀತಿಯು ಏನಾಗಿದೆ? ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕು. ಅದು ಪ್ರೀತಿಯಲ್ಲಿಯೂ ಅಲ್ಲಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಯು ತೋರಿ ಬರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಸೊ ಅದರಿಂದ ಬಹಳ ಗಂಭೀರವಾಗಿ ವಿಶ್ವಾಸಿಗಳು, ಒಬ್ಬ ಬೋಧಕರು ಇನ್ನೊಬ್ಬರನ್ನ ದ್ವೇಷ ಮಾಡತಕ್ಕಂಥದ್ದು, ಅಥವಾ ಒಬ್ಬ ಸಹೋದರರು ಒಟ್ಟಿ ಬರೆಯತಕ್ಕಂಥವರ ಮಧ್ಯದಲ್ಲಿ ಒಂದು ಸಭೆಯಲ್ಲಿ ಇನ್ನೊಬ್ಬರನ್ನ ದ್ವೇಷ ಮಾಡತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಎಲ್ಲಿಂದ ಬಂತು? ಒಂದು ವೇಳೆ ಕಾಯಾನ ಸ್ವಭಾವವನ್ನು ನಾವು ಇಟ್ಟುಕೊಂಡಿದ್ದ ಹೋಗ್ತಕ್ಕಂಥವರಾದರೆ, ಕಾಯಾನನ ಒಂದು ಸಂಬಂಧವನ್ನು ನಾವು ಆಲೋಚನೆ ಮಾಡ್ತಾ ಇರುವಾಗ ನೋಡಿ, ಒಂದು ವೇಳೆ ನಾವು ಯೋಸೇಪನ ಅಣ್ಣಂದಿರು ಏನ್ ಮಾಡಿದ್ರು? ಯೋಸೇಪನನ್ನ ದ್ವೇಷ ಮಾಡಿದ್ರು. ಯೋಸೇಪನ ಆತ್ಮಿಕ ಜೀವನವನ್ನ ಅವರು ತಂದೆಗೆ ಆತನು ನಿಜವಾದ ಸತ್ಯಗಳನ್ನು ತಿಳಿಸತಕ್ಕಂತ ವ್ಯಕ್ತಿಯಾಗಿ ಒಬ್ಬ ಇರುವಾಗ ಯೋಸೇಪನ ಅಣ್ಣಂದಿರು ಅವನನ್ನ ದ್ವೇಷ ಮಾಡಿದರು, ಪ್ರೀತಿಸ್ಲಿಲ್ಲ, ಅವನನ್ನ ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿದ್ರು, ಅವನನ್ನು ಕೊಲ್ಲಬೇಕು ಹೇಳ್ತಕ್ಕಂಥ ಆಲೋಚನೆ ಮಾಡಿದ್ರು. ಹಾಗಾದ್ರೆ ನಾವು ನೋಡ್ತಾ ಬರುವಾಗ ಇವತ್ತು ಒಂದು ವೇಳೆ ಸುವಾರ್ಥಿಕರಾದ್ರೂ ಸರಿ, ಅಥವಾ ಬೋಧಕರಾದ್ರೂ ಸರಿ, ವಿಶ್ವಾಸಿಗಳಾದ್ರೂ ಸರಿ, ಈ ಒಂದು ಸಂಗತಿ ನಮ್ಮಲ್ಲಿ ಒಂದು ವೇಳೆ ಇರುವುದಾದ್ರೆ ಅದು ದೇವರ ವಾಕ್ಯ ಒಪ್ಪತಕ್ಕಂಥದ್ದಲ್ಲ. ಆದ್ರೆ ನಾವು ಅದನ್ನ ಕಾಣ್ತಾ ಇದ್ದೇವೆ. ಈ ಪ್ರೀತಿಸ್ತಕ್ಕಂತ ಒಂದು ಸಂಗತಿ ಬಹಳ ಸರಳವಾಗಿರ್ತಕ್ಕಂಥ ಸಂಗತಿಗಳು ಅಲ್ಲ. ಸೊ ಆದ್ದರಿಂದ ನಾವು ಕಾಣ್ತಾ ಬರುವಾಗ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದ ಕೆಳಭಾಗದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪ್ರೀತಿಸದೇ ಇರ್ತಕ್ಕಂಥವನು ಮರಣದಲ್ಲೇ ಇದ್ದಾನೆ. ಮತ್ತು ಅದೇ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಚನ ಹೇಳ್ತದೆ, ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಹಾಗಾದ್ರೆ ನಾವು ಚಾಕು ತಕೊಂಡು ಅಥವಾ ಖಡ್ಗ ತಕೊಂಡು ಕೊಲೆ ಮಾಡೋದಿಲ್ಲ, ಆದ್ರೆ ದ್ವೇಷ ಮಾಡಿದ್ರೆ ಏನಾಗ್ತದೆ? ಆ ದ್ವೇಷ ಮಾಡಿದ್ರೆ ನಾವು ಕೊಲೆಗಾರರು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ಕೊಲೆಗಾರರಾಗಿ ಇರತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಸ್ವಾಮಿ ಈ ಲೋಕದಲ್ಲಿ ಅನೇಕ ರೀತಿಯ ಮಾದರಿಗಳನ್ನು ನಮಗೆ ತೋರಿಸಿಕೊಟ್ಟು ಆತನು ಹೋಗಿದ್ದಾರೆ. ಸೊ ಮಾದರಿಗಳನ್ನು ನಾವು ತೋರಿಸಿಕೊಟ್ಟು ಇರುವಾಗ ಆತನನ್ನ ಹಿಂಬಾಲಿಸುವಂತ ಒಂದು ಕಾರ್ಯ. ಸ್ವಾಮಿ ಪ್ರೀತಿಸಿದನು, ತನ್ನಗೆ ವಿರುದ್ಧವಾಗಿರ್ತಕ್ಕಂಥವರನ್ನ ಆತನು ಪ್ರೀತಿ ಮಾಡಿದನು. ಆತನು ಪ್ರೀತಿಸಿ ಅವರನ್ನ ನಮಗೋಸ್ಕರವಾಗಿ, ಎಲ್ಲಾ ಮನುಷ್ಯನಿಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟಿರತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಕಾಣ್ತಕ್ಕಂಥವರಾಗಿದ್ದೇವೆ. ಅದರಿಂದ ದ್ವೇಷಿಸ್ತಕ್ಕಂಥವನು ಅವನು ಕೊಲೆಗಾರನಾಗಿದ್ದಾನೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದ 20ರಿಂದ 24 ವಚನಗಳವರೆಗೆ ನಾವು ಧ್ಯಾನ ಮಾಡ್ತಾ ಬರುವಾಗ ಅವರು ಗುಂಡಿ ತೋಡ್ಲಿಕ್ಕೆ ನೋಡಿದ್ರು, ಯೋಸೇಪನಿಗೆ ಗುಂಡಿ ತೋಡ್ಲಿಕ್ಕೆ ನೋಡಿದ್ರು. ಸೊ ಯೋಸೇಪನಿಗೆ ಗುಂಡಿ ತೋಡ್ತಕ್ಕಂತ ಕೆಲಸಕ್ಕೆ ಅವರು ಅಣ್ಣಂದಿರು ಕೈ ಹಾಕಿದ್ರು, ಅವರನ್ನ ಪ್ರೀತಿ ಮಾಡ್ಲಿಲ್ಲ. ಸೊ ಹಾಗಾಗಿ ನಾವು ನೋಡ್ತಾ ಬರುವಾದ್ರೆ ಯೋಸೇಪನ ಅಣ್ಣಂದಿರ ಮೇಲೆ ಅಣ್ಣಂದಿರು ಆತನನ್ನ ಪ್ರೀತಿಸದೇ ಇರಬಹುದು, ದೇವರು ಆತನನ್ನ ಪ್ರೀತಿಸಿ ದೇವರ ಮಹಿಮೆಗಾಗಿ ಆತನು ಉಪಯೋಗಿಸಲ್ಪಟ್ಟಿರ್ತಕ್ಕಂಥವನು ಆತನು ಯೋಸೇಪನಾಗಿದ್ದರು. ಮುಂದಿನ ಜೀವಿತದಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ ನಾವು ನೋಡ್ತಾ ಬರುವಾಗ ಈ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಜೀವಿತ
ನಮಗೆ ಬೇಕಾಗಿರ್ತಕ್ಕಂಥದ್ದಾಗಿದೆ. ನಮಗೆ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳುವಂತ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ಕೊರಿಂಥ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತಕ್ಕಂಥವ್ರು ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಿರಿ. ಅಂದ್ರೆ ಮನುಷ್ಯನಲ್ಲಿ ಪ್ರೀತಿಸ್ತಕ್ಕಂಥ ಗುಣ ಇಲ್ಲ ಹೇಳುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು ಹೇಳುವಂತ ಒಂದು ಸಂಗತಿಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ನಮ್ಮಲ್ಲಿರತಕ್ಕಂಥ ಹೊಟ್ಟೆ ಕಿಚ್ಚಿನ ಸ್ವಭಾವಗಳು ನಾವು ಪ್ರೀತಿಸದೇ ಇರತಕ್ಕಂಥ ಸಂಗತಿಗಳಾಗಿ ನಿಂತುಕೊಂಡಿದೆ. ಒಬ್ಬನು ದೇವರ ವಾಕ್ಯವನ್ನ ಚೆನ್ನಾಗಿ ಬೋಧಿಸತಕ್ಕಂಥವನು, ಒಬ್ಬನು ದೇವರ ವಾಕ್ಯದ ಆಳಾರ್ಥ ಗೂಢಾರ್ಥಗಳನ್ನು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಸರಿಯಾದ ರೀತಿಯಲ್ಲಿ ಆತನು ಆ ವಾಕ್ಯಗಳನ್ನ ಒಂದು ವೇಳೆ ಬೋಧಕರಾಗಿ ಅವರು ಮುಂದುವರಿಸ್ತಾ ಇದ್ದಾರೆ, ನಾನು ಒಂದು ವೇಳೆ ದ್ವೇಷ ಮಾಡ್ತಾ ಇರತಕ್ಕಂಥವರಾದ್ರೆ ಏನಾಗ್ತದೆ? ಆ ದ್ವೇಷ ಮಾಡ್ತಕ್ಕಂಥ ಪ್ರವೃತ್ತಿಗೆ ನಾನು ನಿಲ್ಲುವುದಾದರೆ ಅದು ದೇವರು ನನ್ನನ್ನ ಅಪೇಕ್ಷೆ ಮಾಡ್ತಕ್ಕಂಥವರಲ್ಲ, ಕೊಲೆಗಾರನೆಂಬುದಾಗಿ ನೋಡ್ತೇವೆ. ಅದರಿಂದ ನಾವು ನೇರವಾಗಿ ಹೊಸ ಒಡಂಬಡಿಕೆ ವಾಕ್ಯಗಳು ಅದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಕೊಡ್ತಾ ಇದೆ. ನಾವೆಷ್ಟು ಯೋಗ್ಯವಾಗಿ ಜೀವಿಸ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ನಮಗೆ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಷ್ಟೋ ಜನರು ಮಾತಾಡುವಾಗ ಕೆಟ್ಟ ಶಬ್ದಗಳಲ್ಲಿ ಮಾತನಾಡ್ತಕ್ಕಂಥವರಾಗಿದ್ದಾರೆ, ಬೈಗುಳದಲ್ಲಿ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಈಗೆಲ್ಲ ಸಂಗತಿಗಳು ತಮ್ಮ ನಾಲಿಗಳನ್ನ ಹರಿಬಿಟ್ಟು ಅವರು ತಮ್ಮ ಕೋಪವನ್ನ ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದಾರೆ ಹೊರತು ಅವರು ಪ್ರೀತಿಯನ್ನ ವ್ಯಕ್ತಪಡಿಸದೇ ಇರತಕ್ಕಂಥವರ ಒಂದು ರೀತಿಯಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಪ್ರೀತಿಯ ಶ್ರೇಷ್ಠತೆ ಕುರಿತು ನಮಗೆ ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಇದ್ರೆ, ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದ 1ನೇ ವಚನದಲ್ಲಿ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ಇಲ್ಲಿ ಗಮನಿಸ್ತಾ ಬರುವಾಗ ಈ ಪ್ರೀತಿಸ್ತಕ್ಕಂಥ ಗುಣಲಕ್ಷಣಗಳು ಮನುಷ್ಯರಲ್ಲಿ ಅಥವಾ ನಮ್ಮ ವಿಶ್ವಾಸಿಗಳಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಒಂದು ಸಂಗತಿಗಳ ಆಗಬೇಕಾಗಿದೆ. ಒಂದು ವೇಳೆ ಇಲ್ಲದಿದ್ದರೆ ಅಲ್ಲಿ ನೋಡಿ, ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ಪ್ರೀತಿ ಇಲ್ಲದವನಾಗಿದ್ದಾನೆ. ತನ್ನಷ್ಟಕ್ಕೆ ತಾನು ಬಡ್ಕೊಳ್ಳೋದೇ ಹೊರತು ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ಪ್ರೀತಿಯು ನನಗಿಲ್ಲದಿದ್ದರೆ, ಅದೇ 3ನೇ ವಚನದಲ್ಲಿ 13ನೇ ಅಧ್ಯಾಯದ 1ನೇ ವಚನದ 3ನೇ ವಚನದಲ್ಲಿ, ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದ 3ನೇ ವಚನದಲ್ಲಿ ನೋಡುತ್ತೇವೆ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನ ಇಲ್ಲ. ಪ್ರೀತಿ ನನ್ನಲ್ಲಿಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಮಾತನಾಡ್ತಕ್ಕಂಥದ್ದು ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾದ್ರೆ ಆ ಪ್ರೀತಿಯ ಗುಣಲಕ್ಷಣಗಳನ್ನ ನಾವು ನೋಡ್ರಿ, ಅಲ್ಲಿ ಒಬ್ಬ ವಿಶ್ವಾಸಿಗಳಲ್ಲಿ ಪ್ರೀತಿಸುವ ಗುಣ ಇದೆ ಅಂತ ಹೇಳಿದ್ರೆ ಅವನಲ್ಲಿ ತಾಳ್ಮೆ ಇರ್ತದೆ. ಪ್ರೀತಿಯು ತಾಳ್ಮೆ ಉಳ್ಳದು ಎಂಬುದಾಗಿ ನೋಡ್ತೇವೆ. ನಾವು ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುತ್ತೇವೆ, ಒಬ್ಬ ಪ್ರೀತಿಸ್ತಕ್ಕಂಥ ವ್ಯಕ್ತಿಯಲ್ಲಿ ತಾಳ್ಮೆ ಇರುತ್ತೆ. ಯಾಕೆಂದರೆ ಪ್ರೀತಿಯು ತಾಳ್ಮೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯ ತೋರಿಸತಕ್ಕಂಥದ್ದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ. ನಾವು ಇಲ್ಲಿ ಗಮನಿಸ್ತಾ ಬರುವಾಗ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅದು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಹಾಗಾದ್ರೆ ಇವತ್ತು ಎಷ್ಟೋ ಜನ ದೇವ ಜನರಲ್ಲಿ ಈ ಉಬ್ಬಿಕೊಳ್ಳತಕ್ಕಂಥ ಸ್ವಭಾವ ಇಲ್ವಾ? ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಸ್ವಭಾವ ಇಲ್ವಾ? ಇದೆಲ್ಲವೂ ಉಬ್ಬಿಕೊಳ್ತಕ್ಕಂಥ ಸ್ವಭಾವಗಳು ಇಲ್ವಾ? ಹಾಗಾದ್ರೆ ಸೊ ಇವೆಲ್ಲ ಇದ್ರೆ ಪ್ರೀತಿ ಇರ್ತದ? ಹಾಗಾದ್ರೆ ನಾವು ನೋಡುವಾಗ ಪ್ರೀತಿ ಬಹು ತಾಳ್ಮೆ ಉಳ್ಳದೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಮತ್ತು ಪ್ರೀತಿ ಅದು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಎಂಬುದಾಗಿ 13:5 ಆತನು ಹೇಳ್ತಾ ಇದ್ದಾನೆ. ಮತ್ತು ಪ್ರೀತಿ ಅದು ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ ಎಂಬುದಾಗಿ. ಒಂದು ವೇಳೆ ಒಬ್ಬ ಸಹೋದರನ ಪ್ರೀತಿಸ್ತಕ್ಕಂಥವನು, ದೇವಜನರನ್ನ ಪ್ರೀತಿಸ್ತಕ್ಕಂಥವನು, ಅವರೇನಂದ್ರೆ ಸ್ವಂತ ಇದನ್ನ ಚಿಂತಿಸ್ತಕ್ಕಂಥವರಾಗಿರುವುದಿಲ್ಲ. ಸ್ವಪ್ರಯೋಜನ, ಸ್ವಾರ್ಥ. ಸೊ ಈ ಸ್ವಾರ್ಥತೆ ಎಷ್ಟೋ ದೇವಜನರಲ್ಲಿ ಇರುವುದನ್ನ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಯಾಕಂದ್ರೆ ಸ್ವಂತ ಪ್ರಯೋಜನ ಅದಕ್ಕೋಸ್ಕರವಾಗಿ ನಾವ್ ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದೇವೆ. ಯಾರಿಂದಲೂ ಏನೋ ಬರ್ಬೇಕಾಗಿದೆ, ನಾವು ಪ್ರೀತಿಸ್ತಾ ಇದ್ದೇವೆ. ಒಂದು ವೇಳೆ ನಿಂತ್ರೆ ಆ ಪ್ರೀತಿ ನಿಂತು ಹೋಗ್ತದೆ. ಸೊ ಅದರಿಂದ ನಾವು ಯಾರು ನಮಗೆ ಒಂದು ವೇಳೆ ಸ್ವಪ್ರಯೋಜನಕ್ಕೋಸ್ಕರವಾಗಿ ಹಣದ ಸಹಾಯವೋ ಇನ್ಯಾವುದೋ ಸಹಾಯ ಮಾಡುವಾಗ ನಾವೇನ್ ಮಾಡ್ತೇವೆ, ನಾವು ಏನ್ ಮಾಡ್ತೇವೆ, ಪ್ರೀತಿ ಜಾಸ್ತಿ
ಪ್ರೀತಿಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ. ಅಂದ್ರೆ ಸ್ವಂತ ಪ್ರಯೋಜನವನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಆಲೋಚಿಸ್ತಾ ಇದ್ದೇವೆ. ಆದ್ರೆ ಸ್ವಪ್ರಯೋಜನ ಚಿಂತಿಸುವುದಿಲ್ಲ. ಪ್ರೀತಿಸ್ತಕ್ಕಂಥ ಗುಣ ಯಾರಲ್ಲಿದೆಯೋ ಅವರು ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ಸಿಟ್ಟುಗೊಳ್ತಕ್ಕಂಥ ಒಂದು ಸ್ವಭಾವ ಇರುವುದಿಲ್ಲ. ಪ್ರೀತಿ ಯಾರಲ್ಲಿ ಇರ್ತದೋ ಅವರಿಗೆ ಸಿಟ್ಟು ಸ್ವಭಾವ ಇರೋದಿಲ್ಲ. ಅದರಿಂದ ಬಹಳ ತಾಳ್ಮೆಯ ಒಂದು ಜೀವಿತದಲ್ಲಿ ಅವರು ಮುಂದೆ ಹೋಗ್ತಕ್ಕಂಥ ಒಂದು ಜೀವಿತವಾಗಿದೆ. ಅಲ್ಲಿ ನಾವು ನೋಡ್ತಾ ಬರುವಾಗ ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅಪಕಾರವನ್ನ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಒಂದು ಸಂಗತಿ ವಿಶ್ವಾಸಿಗಳು ಅಥವಾ ದೇವಜನರು ಮಾಡುವುದಕ್ಕೆ ನಿಜವಾದ ಪ್ರೀತಿ ಇದ್ದವರು ಅದು ಮಾಡುವಂತ ಒಂದು ಸಂಗತಿಗಳಾಗಿರುವುದಿಲ್ಲ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ಈ ಅಪಕಾರವನ್ನ ಮಾಡದೆ, ಒಂದು ವೇಳೆ ನಮಗೆ ಸಮಸ್ಯೆ ಮಾಡಿರ್ತಕ್ಕಂಥವ್ರು ಇರಬಹುದು, ತೊಂದರೆ ಮಾಡಿರ್ತಕ್ಕಂಥವ್ರು, ಅವರಿಗೆ ಇನ್ನೂ ಕೇಡಾಗಲಿ ತೊಂದರೆ ಆಗಲಿ, ಅವರು ಕಷ್ಟದಲ್ಲಿ ಸಿಕ್ಕಾಕೊಳ್ಳಿ ಅಥವಾ ಹೇಳ್ತಕ್ಕಂಥ ಒಂದು ಸಂಗತಿ ಅದು ಇಟ್ಟುಕೊಳ್ಳಬಾರದೆಂಬುದಾಗಿ ನಾವು ನೋಡ್ತೇವೆ. ನಿಜವಾದ ಒಂದು ಪ್ರೀತಿ ಇರತಕ್ಕಂಥವರಲ್ಲದಿರಬಾರದು. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಅಂದ್ರೆ ನಾವು ನೋಡುವಾಗ ಸತ್ಯಕ್ಕೆ ಜಯವಾಗುವಲ್ಲಿ ಪ್ರೀತಿಯು ಸಂತೋಷ ಪಡುತ್ತದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸತ್ಯಕ್ಕೆ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ, ಸೊ ಅನ್ಯಾಯಗಳು ಎಷ್ಟೋ ಕಡೆಗಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಅದು ಸಂತೋಷ ಪಡ್ತಕ್ಕಂಥದ್ದಾಗಿದೆ ಪ್ರೀತಿ. ಅಂದ್ರೆ ನಾವು ನೋಡುವಾಗ ಈ ಮನುಷ್ಯರ ನಮ್ಮ ಸ್ವಭಾವಗಳು, ನಮ್ಮ ಆ ಭಾಷೆಯವರು ಅಥವಾ ನಮ್ಮವರು, ನಮ್ಮ ಬಂಧು ಬಾಂಧವರು ತಪ್ಪು ಮಾಡಿದಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅವರ ಪರವಾಗಿ ನಿಲ್ತೇವೆ. ಅನ್ಯಾಯವನ್ನ ನೋಡಿ ನಾವು ಅವರ ಜೊತೆಗೆ ನಿಂತು ಸಂತೋಷ ಪಡ್ತೇವೆ. ಆದರೆ ದೇವರ ವಾಕ್ಯದಿಂದ ನೋಡುವಾಗ ಅದು ಸತ್ಯಕ್ಕೆ ಜಯವಾಗುವಲ್ಲಿ ಮಾತ್ರವೇ ಸಂತೋಷ ಪಡ್ತಕ್ಕಂಥದ್ದಾಗಿದೆ ಪ್ರೀತಿ. ಈ ಪ್ರೀತಿ ನನ್ನಲ್ಲಿ ನಿಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಇವೆಲ್ಲವೂ ಪ್ರೀತಿಯ ಗುಣಲಕ್ಷಣಗಳನ್ನ ಪೌಲನು ಕೊರಿಂಥ ಸಭೆಗೆ ತಿಳಿಸುವುದರ ಮುಖಾಂತರವಾಗಿ ಇವತ್ತು ನಿಮಗೆ ಮತ್ತು ನನಗೆ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಪ್ರೀತಿಯ ಕುರಿತಾಗಿ ಬಹಳ ಶ್ರೇಷ್ಠವಾಗಿ ಆತನು ಹೇಳ್ತಾ ಇದ್ದಾನೆ. ಅಲ್ಲಿ 13ನೇ ಅಧ್ಯಾಯದ 3ನೇ ವಚನದಲ್ಲಿ ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ 14ನೇ ಅಧ್ಯಾಯದ 1ನೇ ವಚನದಲ್ಲಿ ಆತನು ಹೇಳುವ ಹಾಗೆ ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಿರಿ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರೀತಿಯನ್ನ ನೀವು ಅಭ್ಯಾಸ ಮಾಡಿಕೊಳ್ಳಬೇಕಿರತಕ್ಕಂಥ ಸಲಹೆಯನ್ನ ಅಲ್ಲಿ ಕೊಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದುದರಿಂದ ಈ ಪ್ರೀತಿಯ ವಿಷಯದಲ್ಲಿ ನಾವು ದೇವಜನರನ್ನ ಮೊಟ್ಟ ಮೊದಲದಾಗಿ ನಾವು ಪ್ರೀತಿಸುವುದನ್ನ ಕಲಿಯಬೇಕಾಗಿದೆ. ನಾವು ಒಂದು ವೇಳೆ ನಾವು ಹೊಸ ಬೋಧನೆಯವರ ಅಂದುಕೊಳ್ತೇವೆ, ಈ ಪ್ರೀತಿ ವಿಷಯದಲ್ಲಿ ನಾವು ಹಿಂದಿದ್ದೇವೆ. ನಾವು ಅನೇಕ ದೇವಜನಗಳನ್ನ, ಅನೇಕರನ್ನ ಪ್ರೀತಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವು ಹಿಂದಿರುವುದಾದ್ರೆ ಅದು ದೇವರ ವಾಕ್ಯ ಒಪ್ಪುದಿಲ್ಲ. ನಾವೆಲ್ಲರನ್ನ ಪ್ರೀತಿಸುವ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕಿರತಕ್ಕಂಥ ನಾವು ನೋಡ್ತೇವೆ. ಎಲ್ಲರನ್ನ ನಾವು ಒಬ್ಬರನ್ನೇ ಪ್ರೀತಿಸೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಒಂದು ವೇಳೆ ನಾವು ಒಂದು ಸಭೆಗೆ ಬಂದಾಗ ಕೇವಲ ಒಬ್ಬರು ಸಭಾ ಹಿರಿಯರನ್ನು ಮಾತ್ರ ಅಥವಾ ಸುವಾರ್ಥಿಕರನ್ನು ಮಾತ್ರ ಅವರನ್ನು ಮಾತ್ರ ಭೇಟಿ ಹಾಕೊಂಡು ಅವರ ಮಾತ್ರ ಪ್ರೀತಿ ತೋರಿಸಿರಲ್ಲ. ಇಡೀ ವಿಶ್ವಾಸಿ ಸಮೂಹಗಳಿಗೆ ನಾವು ಪ್ರೀತಿಯನ್ನು ತೋರಿಸ್ತಾ ಅವರನ್ನ ಕರ್ತನ ಕಡೆಗೆ ನಡೆಸುವಂಥದ್ದು, ಕರ್ತನ ವಾಕ್ಯದಲ್ಲಿ ಅವರನ್ನ ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂಥದ್ದು, ಇದು ನಿಜವಾದ ಪ್ರೀತಿ. ಎಲ್ಲಾ ದೇವಜನರನ್ನ ಪ್ರೀತಿಸುವಂತ ಒಂದು ಕಾರ್ಯ. ಅದರಿಂದ ನಾವು ನೋಡ್ತಾ ಬರುವಾಗ ಈ ಪ್ರೀತಿಯು ಅದು ಕೊಚ್ಚಿಕೊಳ್ಳುವುದಿಲ್ಲ, ಅದು ಹೊಗಳಿಕೊಳ್ಳುವುದಿಲ್ಲ, ಅದು ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಪೇತ್ರನು ಹೀಗೆ ಹೇಳ್ತಾ ಇದ್ದಾನೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹಾಗಾದ್ರೆ ನಾವು ನೋಡುವಾಗ ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕೋಸ್ಕರವಾಗಿ ಕರೆಯನ್ನ ದೇವರು ನಮಗೆ ಕೊಟ್ಟಿರುವಂತದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ ಈ ಪ್ರೀತಿಸ್ತಕ್ಕಂಥ ಒಂದು ಕಾರ್ಯ ನಮ್ಮ ಮೇಲಿದೆ. ಹಾಗಾಗಿ ಪ್ರೀತಿಯ ಶ್ರೇಷ್ಠತೆಗಳು ಸತ್ಯವೇದ ನಮಗೆ ಕಲಿಸಿಕೊಡ್ತಾ ಇದೆ. ನಾವು ಅದನ್ನ ಕಲಿತ್ಕೊಳ್ಬೇಕಷ್ಟೇ. ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಒಂದು ನೀತಿಗಳು ಈ ಪ್ರೀತಿಗೆ ಹತ್ತಿರವಿದೆ ಹೇಳುವಂತದನ್ನ ನಾವು
ಪರೀಕ್ಷೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯವಾಗಿದೆ. ಅನೇಕ ಕಡೆಗಳಲ್ಲಿ ನಾವು ತೋರಿಸ್ತಕ್ಕಂಥ ಪ್ರೀತಿಗಳು ಇವೆಲ್ಲವೂ ಕೂಡ ಅದು ವ್ಯತ್ಯಸ್ತವಾಗಿದೆ. ದೇವರ ವಾಕ್ಯ ಅದು ಹಾಗೆ ಬೋಧಿಸ್ತಕ್ಕಂಥದ್ದಲ್ಲ. ನಾವು ನಿಜವಾದ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನ ನಾವು ವ್ಯಕ್ತಪಡಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ. ಸೊ ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ನಾವೇನ್ ಮಾಡ್ಬೇಕಾಗಿದೆ, ನಾವು ಈ ಪ್ರೀತಿಯನ್ನ ದೇವರ ವಾಕ್ಯ ತಿಳಿಸಿದ ರೀತಿಯಲ್ಲಿ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಈ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿ ತೋರಿ ಬರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅನೇಕ ಕಡೆಗಳಲ್ಲಿ ಈ ಪ್ರೀತಿಯ ವಿಷಯದಲ್ಲಿ ಹಿಂದಕ್ಕಿದ್ದೇವೆ. ನಮ್ಮ ಭಾಷೆಯವರು, ನಮ್ಮ ರಾಜ್ಯದವರು ಎಂಬುದಾಗಿ ನಾವು ಅದನ್ನ ಪಕ್ಷಪಾತ ಮಾಡಿಕೊಂಡು ಈ ಪ್ರೀತಿಯ ಶ್ರೇಷ್ಠತೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಈ ಪ್ರೀತಿಯ ಶ್ರೇಷ್ಠತೆಯನ್ನ ನಾವೊಂದು ಬಾವಿಯ ಕಪ್ಪೆ ಹಾಗೆ ಆ ಒಂದು ವ್ಯಾಪ್ತಿಯಲ್ಲಿ ನಾವಿದ್ದೇವೆ. ಆದ್ರೆ ವಿಶಾಲವಾದ ವ್ಯಾಪ್ತಿಯನ್ನ ದೇವರ ವಾಕ್ಯದಲ್ಲಿ ನಮಗೆ ದೇವರು ಕೊಟ್ಟಿರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಆತನ ವಾಕ್ಯಗಳನ್ನ ಕೈಗೊಂಡು ನಡೆದರೆ ಮಾತ್ರ ಆತನು ಹೇಳ್ತಾ ಇದ್ದಾನೆ ನಾವು ನಿಜವಾಗಿ ಪ್ರೀತಿ ಮಾಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಚನದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಯೋಹಾನ 14:15 ನೀವು ನನ್ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಿರಿ. ಅಂದ್ರೆ ಸ್ವಾಮಿಯನ್ನ, ದೇವರನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಹೇಳುವುದನ್ನ ಮೊಟ್ಟ ಮೊದಲದಾಗಿ ನಾವು ಚೆಕ್ ಮಾಡ್ಕೊಳ್ಬೇಕು. ನಾವು ಸ್ವಾಮಿಯನ್ನ ಪ್ರೀತಿಸ್ತಾ ಇದ್ದೇವೋ? ಪೇತ್ರನಿಗೆ ಯೇಸು ಸ್ವಾಮಿ ಕೇಳ್ತಾನೆ, ನಿಜವಾಗಿ ನನ್ನ ಮೇಲೆ ಮಮತೆ ಇಟ್ಟಿದ್ಯೋ ಎಂಬುದಾಗಿ ಹೇಳುವಾಗ ಸ್ವಾಮಿ ನೀನೇ ತಿಳಿದಿದ್ದೆ ಎಂಬುದಾಗಿ ಆತನ ಹೇಳ್ತಾನೆ. ಅದರಿಂದ ಮೊಟ್ಟ ಮೊದಲದಾಗಿ ನಾವು ಕರ್ತನನ್ನ ಪ್ರೀತಿ ಮಾಡ್ತಾ ಇದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯಲಿಕ್ಕಾಗ್ತದೆ. ಕರ್ತನನ್ನೇ ನಾವು ಪ್ರೀತಿಸದೇ ಇದ್ರೆ ಇನ್ನು ಇತರರನ್ನ ಪ್ರೀತಿಸ್ಲಿಕ್ಕೂ ಸಾಧ್ಯವಲ್ಲ, ಆತನ ಮಹಿಮೆಗಾಗಿ ಜೀವಿಸಕ್ಕೆ ಸಾಧ್ಯವಲ್ಲ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅದರಿಂದ ಈ ಒಂದು ಪ್ರೀತಿಯು ಅದು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ತೋರಿ ಬರಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಸತ್ಯವೇದದಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಹಾಗಾಗಿ ಪ್ರೀತಿಯ ಶ್ರೇಷ್ಠತೆಯ ಬಗ್ಗೆ ನಾವು ಅರ್ಥೈಸಿಕೊಳ್ಳಬೇಕೆಂಬುದಾಗಿ ನೋಡಿ. ಅಲ್ಲಿ ಒಂದು ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 20ನೇ ವಚನ ಹೇಳ್ತದೆ. ಒಂದು ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 20ನೇ ವಚನ, ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನ ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನ ಪ್ರೀತಿಸುವವನು ತಾನು ಕಾಣದಿರುವ ದೇವರನ್ನ ಪ್ರೀತಿಸಲಾರನು. ಆದ್ರೆ ನಾವು ನೋಡ್ತಾ ಬರುವಾಗ ದೇವರನ್ನ ಪ್ರೀತಿಸುವವನು ತನ್ನ ಸಹೋದರನ ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಒಂದೇ ಪಾತ್ರೆ ರೊಟ್ಟಿಯನ್ನು ಮುರಿತಕ್ಕಂಥವರು, ಪ್ರತಿ ವಾರ ಕೂಡ ನಾವು ಆರಾಧನೆಗೆ ಬರತಕ್ಕಂಥವರಾಗಿದ್ದೇವೆ. ಆದ್ರೆ ದ್ವೇಷದ ಸ್ವಭಾವ ನಮ್ಮಲ್ಲಿದ್ರೆ ನಾವು ಸುಳ್ಳುಗಾರರಿದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸುಳ್ಳುಗಾರತಕ್ಕಂಥ ಒಂದು ಜೀವಿತದಲ್ಲಿ ನಾವು ಹೋಗ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಒಂದು ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಚನ ಹೇಳ್ತಾ ಇದೆ. ಒಂದು ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಹೇಳುವಾಗ 23 ಮತ್ತು 24ನೇ ವಚನ, ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರವೇ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಇದು ಅಪ್ಪಣೆಯಾಗಿದೆ, ಕರ್ತನಾದ ಯೇಸು ಕ್ರಿಸ್ತನ ಅಪ್ಪಣೆಯಾಗಿದೆ ನಾವು ಪ್ರೀತಿಸ್ತಕ್ಕಂಥ ಒಂದು ಕಾರ್ಯ. 24ನೇ ವಚನ ನೋಡುವಾಗ, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವನು ಆತನ ನೆಲೆಗೊಂಡಿರುತ್ತಾನೆ, ಆತನು ಇವರಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಅದರಿಂದ ನಾವು ಇಲ್ಲಿ ನೋಡ್ತಾ ಬರುವಾಗ ಆತನ ನೆಲೆಗೊಳ್ಳಬೇಕೆಂಬುದಾಗಿ ಹೇಳುವಾಗ ಈ ಪ್ರೀತಿಸ್ತಕ್ಕಂಥ ಒಂದು ಕಾರ್ಯ, ದ್ವೇಷಿಸ್ತಕ್ಕಂಥ ಕಾರ್ಯಗಳನ್ನು ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಅನೇಕರು ಹೊರಗಡೆಯಲ್ಲಿ ಇದ್ದುಕೊಂಡವರಾಗಿ ದ್ವೇಷದ ಮಾತುಗಳಾಡುತ್ತಾ ಸಭೆಯ ವಿರುದ್ಧವಾಗಿಯೋ ಸಭೆಯ ಹಿರಿಯರುಗಳ ವಿರುದ್ಧವಾಗಿಯೋ ಅನೇಕ ಕಡೆಗಳಲ್ಲಿ ಆ ಸಂಗತಿಗಳನ್ನು ಮಾಡ್ತಾ ಇರುವುದರಿಂದ ಆತ್ಮಿಕತೆಯ ಹಿನ್ನಡೆಗೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. ಅದರಿಂದ ಆ ಒಂದು ಜೀವಿತ ಅವರು ಅಪೇಕ್ಷೆ ಮಾಡ್ತಕ್ಕಂಥವರಾಗಿದ್ದರೆ ಈ ದೇವರ ವಾಕ್ಯದಲ್ಲಿ ಅವರಿಗೆ ಪಾಲಿಲ್ಲ. ನೋಡಿ, ಕೊಲೆಗಾರನಾಗಿದ್ದಾನೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ ಎಂಬುದಾಗಿ ಸತ್ಯವೇದನೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ನೇರವಾಗಿ ಲೋಕದ ರೀತಿಯ ಕೊಲೆಗಳನ್ನ ಮಾಡದೆ ನಾವು ಆತ್ಮಿಕವಾಗಿರ್ತಕ್ಕಂಥ ಕೊಲೆಗಳನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿಶ್ವಾಸಿಗಳ ಒಂದು ಜೀವಿತ ಅದು ನಮಗೆ ಆತ್ಮಿಕತೆಯನ್ನ ಉತ್ತೇಜಿಸ್ತಕ್ಕಂಥದ್ದಲ್ಲ, ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ಆಶೀರ್ವಾದ ತಂದು ಕೊಡ್ತಕ್ಕಂಥದ್ದಲ್ಲ. ಹಾಗಾಗಿ ನಾವು ಪ್ರೀತಿಸ್ತಕ್ಕಂಥ ಒಂದು ಸ್ವಭಾವಗಳನ್ನ ನಾವು ಅಂದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ.
ಎರಡು ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ ಗಮನಿಸುವಾಗ, 2 ಪೇತ್ರ 1ನೇ ಅಧ್ಯಾಯದ 7ನೇ ವಚನ, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ. ನೋಡ್ರಿ, ಅಲ್ಲಿ ಪ್ರೀತಿಯನ್ನ ಪ್ಲಸ್ ಮಾಡಕ್ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮಲ್ಲಿ ಮನುಷ್ಯರಲ್ಲಿ ಮೈನಸ್ ಮಾಡುವಂತ ಗುಣ ಇದೆ. ಸೊ ಮೈನಸ್ ಮಾಡುವಂತ ಗುಣ ಇರುವುದರಿಂದ ಇಲ್ಲಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಪ್ರೀತಿಯನ್ನು ನೀವು ಕೂಡಿಸ್ಕೊಳ್ಬೇಕೆಂಬುದಾಗಿ, ಪ್ರೀತಿಯನ್ನ ಕೂಡಿಸಿರಿ ಎಂಬುದಾಗಿ. ಈ ಮನುಷ್ಯನ ಒಂದು ಸ್ವಭಾವವು ಪಾಪದ ರಕ್ತವನ್ನ ಹೊಂದಿಕೊಂಡಿರುವುದರಿಂದ, ನಮಗೆ ಈ ಒಂದು ಶರೀರದಲ್ಲಿ ನಾವಿರುವುದರಿಂದ ಏನಾಗಿದೆ, ದ್ವೇಷಗಳು, ಅಸೂಯೆಗಳು ನಮ್ಮಲ್ಲಿದೆ. ಅದರಿಂದ ನಾವು ಈ ಪ್ರೀತಿಯನ್ನ ಕೂಡಿಸ್ತಾ ಇಲ್ಲ, ಪ್ರೀತಿಯ ವಿಷಯದಲ್ಲಿ ಪ್ರೀತಿಯನ್ನ ಮೈನಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಪ್ರೀತಿಯನ್ನ ಕೂಡಿಸ್ತಕ್ಕಂತ ಒಂದು ಸ್ವಭಾವಗಳು ನಮ್ಮದಾಗುವುದಾದರೆ ಅದು ದೇವರ ವಾಕ್ಯ, ಅದು ನಮ್ಮನ್ನ ಒಪ್ಪಿಕೊಳ್ತಕ್ಕಂಥದ್ದಾಗಿದೆ ಮತ್ತು ಕರ್ತನು ನಮ್ಮ ವಿಷಯವಾಗಿ ಒಪ್ಪಿಕೊಳ್ತಕ್ಕಂಥವರಾಗಿದ್ದಾನೆ. ಸೊ ಆದ್ದರಿಂದ ಪ್ರಿಯರೇ, ನಾವು 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡುವಾಗ, 1 ಯೋಹಾನ 4ನೇ ಅಧ್ಯಾಯದ 7ನೇ ವಚನ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನು ಆಗಿದ್ದಾನೆ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ಪ್ರೀತಿಯ ಸ್ವಭಾವವು ಬಹಳ ವಿಶೇಷವಾಗಿದೆ. ಅದರಿಂದ ನಾವು ನೋಡುವಾಗ ಒಬ್ಬರೊಬ್ಬರು ದ್ವೇಷ ಮಾಡತಕ್ಕಂಥದ್ದಲ್ಲ, ಅದರಿಂದ ಒಬ್ಬರೊಬ್ಬರು ಪ್ರೀತಿಸ್ತಕ್ಕಂಥ ಒಂದು ಕಾರ್ಯ ಮತ್ತು ಒಳ್ಳೆದಾಗುವ ವಿಷಯದಲ್ಲಿ ನಾವು ಸಂತೋಷ ಪಡಬೇಕೆಂಬುದಾಗಿ ನಾವು ಅಲ್ಲಿ ಜಯವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ಅದು ನಮಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಒಂದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿಯನ್ನ ಹೊರತುಪಡಿಸಿರ್ತಕ್ಕಂಥದ್ದು ಅದು ನೈಜವಾದ ಆತ್ಮಿಕವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಪ್ರೀತಿ ಅಲ್ಲ. ಸೊ ಅದರಿಂದ ಪ್ರೀತಿ ಯಾವಾಗಲೂ ಅದೇನಾಗುತ್ತದೆ, ಅನೇಕ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರೀತಿಯನ್ನು ತಪ್ಪಾದ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ತಕ್ಕಂಥದ್ದಲ್ಲ, ಪ್ರೀತಿಯ ಪ್ರಾಯೋಗಿಕ ಜೀವನದಲ್ಲಿ ಹಾಗೆ ಇರತಕ್ಕಂಥದ್ದಲ್ಲ. ಪ್ರಾಯೋಗಿಕ ಜೀವನದ ಒಂದು ಪ್ರೀತಿಯ ಶ್ರೇಷ್ಠತೆ ಅದು ದೇವರಿಂದ ನಾವು ಪಡ್ಕೊಂಡವರಾಗಿದ್ದೇವೆ. ಆ ಗಮನಕ್ಕೆ, ಆ ಒಂದು ವಿಷಯಕ್ಕೆ ನಾವು ಗಮನ ಹರಿಸಿದಾಗ ಮಾತ್ರವೇ ನಾವು ಎಲ್ಲಾ ದೇವಜನರನ್ನ, ಎಲ್ಲಾ ಭಾಷೆಯ ದೇವಜನರನ್ನ, ಎಲ್ಲಾ ರಾಜ್ಯದ ದೇವಜನರನ್ನ ಸಮಾನವಾದ ಪ್ರೀತಿಯಿಂದ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ. ಇದು ವಿಶ್ವಾಸಿಗಳಲ್ಲಿ ಇಲ್ಲ, ಎಷ್ಟೋ ಕಡೆಗಳಲ್ಲಿ ಅದು ಇಲ್ಲ. ನಾವು ಭಾಷಾ ಭೇದ ಮಾಡಿ ಪ್ರೀತಿಯನ್ನ ಕಳ್ಕೊಳ್ತಾ ಇದ್ದೇವೆ. ಒಂದು ವೇಳೆ ಬೇರೆ ರಾಜ್ಯ ಎಂಬುದಾಗಿ ಹೇಳಿಕೊಂಡು ಆ ಪ್ರೀತಿಯನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ಕಾರಣಗಳು ನಮ್ಮ ಮಧ್ಯದಲ್ಲಿ ಬಂದು ನಿಂತುಕೊಂಡಿದೆ. ಸೊ ಹಾಗಾಗಿ ಆ ಪಕ್ಷಪಾತದ ಧೋರಣೆಗಳು ಇವೆಲ್ಲವೂ ಏನಾಗಿದೆ, ಪ್ರೀತಿಸದೇ ಇರತಕ್ಕಂತ ಒಂದು ಸಂಗತಿಗೆ ಬಂದು ನಿಂತಿದ್ದೇವೆ. ನಾವು ಕೇವಲ ಕೆಲವು ವ್ಯಕ್ತಿಗಳನ್ನ ಮಾತ್ರ ಪ್ರೀತಿಸ್ತಕ್ಕಂತ ಒಂದು ಸಂಗತಿಗೆ ಬಂದು ನಿಂತಿದ್ದೇವೆ. ಆದುದರಿಂದವೇ ನಾವು ಸೇವೆಯಲ್ಲಿ ಹಿಂದಕ್ಕೆ ಇದ್ದೇವೆ, ಪ್ರೀತಿಯು ಹಿಂದಕ್ಕೆ ಹೋಗ್ತಾ ಇದೆ. ಅದರಿಂದ ಅನೇಕ ಕಡೆಗಳಲ್ಲಿ ಈ ಒಂದು ಸಂಗತಿ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಪ್ರೀತಿ ಕೆಲವು ಜನರಿಗೆ ಮಾತ್ರ ಒಂದು ಕೆಲವೊಂದು ಗ್ರೂಪಿಸಂ ಆಗಿ ಮಾತ್ರ ಹೋಗ್ತಾ ಇದೆ. ಆ ಗ್ರೂಪ್ಗಳಲ್ಲಿ ಮಾತ್ರ ಪ್ರೀತಿ. ಹಾಗಾದ್ರೆ ಆ ಒಂದೇ ಗ್ರೂಪಿನಲ್ಲಿ ನಾವು ಇರ್ತಕ್ಕಂತ ನಾವು ಮಾತ್ರ ಪ್ರೀತಿಸಿಕೊಂಡು ಹೋಗುವುದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆಯಾ? ಪ್ರಿಯರಿಲ್ಲ. ಆದ್ದರಿಂದ ನಾವು ಒಬ್ಬರದೊಬ್ಬರು ಪ್ರೀತಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಅದರಿಂದ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖಗಳಲ್ಲಿ ಸೇರುವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರದೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರೀತಿಸ್ತಕ್ಕಂಥ ಒಂದು ಕಾರ್ಯ ನಮ್ಮಲ್ಲಿ ಹೆಚ್ಚಾಗಬೇಕು, ಪ್ರೀತಿಸ್ತಕ್ಕಂಥ ಒಂದು ಸಂಗತಿ ಹೆಚ್ಚಾಗಬೇಕು. ಎಲ್ಲ ಅದೇನು ನಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ತೆಗೆದು ಹಾಕ್ಬಿಟ್ಟು ಕರ್ತನ ಮಹಿಮೆಗಾಗಿ ಜೀವಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ ನಮ್ಮದಾಗಿದೆ. ಸೊ ಅದರಿಂದ ಹಾಗೆ ಪ್ರೀತಿಸದೇ ಇರತಕ್ಕಂಥವರು ಆ ಪ್ರೀತಿಸುವ ಗುಣಕ್ಕೆ ತಮ್ಮನ್ನ ವರ್ಗಾಯಿಸಿಕೊಳ್ಳುವಂತೆ ನಾವು ಅನೇಕರಿಗೋಸ್ಕರವಾಗಿ, ಒಂದು ವೇಳೆ ಅದು ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಸುವಾರ್ಥಿಕರಿಗೆ, ಸಭಾ ಹಿರಿಯರುಗಳಿಗೆ ಮತ್ತು ಬೋಧಕ ವರ್ಗದವರಿಗೆ ಎಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಎಲ್ಲರೂ ಆ ಪ್ರೀತಿಯನ್ನ ಅನುಭವಿಸುತ್ತಾ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲಾ ಕಡೆಗಳಲ್ಲಿಯೂ ಈ ಒಂದು ವೇಳೆ ವಿಶ್ವಾಸಿಗಳು ಒಂಥರ ನ್ಯೂಸ್ ಚಾನೆಲ್ಗಳಾಗ್ಬಿಟ್ಟಿದ್ದಾರೆ. ನ್ಯೂಸ್ ಚಾನೆಲ್ಗಳಿಗೆ ಸಣ್ಣ ವಿಷಯ ಸಿಕ್ಕಿ ಸಾಕು. ನೋಡಿ, ಇವಾಗ ಒಂದು ವೇಳೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಸಣ್ಣ ಒಂದು ಅವರು ಬ್ರೇಕ್ಫಾಸ್ಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಟಿವಿಗಳು ಬಂದು ಒಳಗಡೆ ಅದನ್ನ ಹಿಗ್ಗಾಮುಗ್ಗ ಒಳಗಡೆ ಹೋಗ್ತಕ್ಕಂಥ ಇದು ವಿಶ್ವಾಸಿಗಳಲ್ಲಿ ಕೂಡ ಇದೆ. ಪ್ರೀತಿಸುವ ಗುಣ ಇಟ್ಕೊಂಡು ಹೋಗದೆ ನಾವು ಬೇರೆ ರೀತಿಯ ಸ್ವಭಾವಗಳನ್ನ ಅಂಟಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿ ವಿಶ್ವಾಸ ಜೀವಿತಕ್ಕೆ ಎಂದಿಗೂ ಬರಬಾರದು.
ಹಾಗೆ ಪ್ರೀತಿಯ ಶ್ರೇಷ್ಠತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ನಾವು ಕೊನೆಯದಾಗಿ ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನದಲ್ಲಿ ಆಗ ನಾವು ಓದಿದ್ದೇವೆ, ಆಗ ಮತ್ತೊಮ್ಮೆ ನಾವು ಓದಿಕೊಂಡು, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನಾವು ನೋಡ್ತಾ ಬರುವಾಗ ಪ್ರಾಕ್ಟಿಕಲ್ ಲವ್, ಅದನ್ನ ನಾವು ನೋಡುವಾಗ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಪ್ರೀತಿ ನಮ್ಮಲ್ಲಿ ಬರಬೇಕಾಗಿದೆ. ಅದರಿಂದ ಅದು ನಮ್ಮ ವಿಶ್ವಾಸ ಜೀವಿತಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ನಾವೆಲ್ಲ ದೇವಜನಗಳನ್ನ ಪ್ರೀತಿಸೋಣ. ಎಲ್ಲ ನಮ್ಮ ಸಮೂಹಗಳು, ನಮ್ಮ ಅನ್ಯೋನ್ಯತೆಯಲ್ಲಿರ್ತಕ್ಕಂಥ ಭಕ್ತರನ್ನ ನಾವು ಪ್ರೀತಿಸುತ್ತಾ ಅವರನ್ನ ನಾವು ಆತ್ಮಿಕತೆಗೆ ನಾವು ನಡೆಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರವಾಗಲಿ.